ಇಲ್ಲಿ ಕೇಳವ, ನಾವು ವರದಕ್ಷಿಣೆಯ ಬ್ಯಾಡ ಅಂತೀವಿ, ಎಲ್ರ ಮುಂದೆ ನಾವು ಒಳ್ಳೆಯವ್ರ ಅನ್ಸ್ಕೋಬೇಕಲ್ವಾ. ಆದ್ರೆ ನೀವು ಮಾತ್ರ ಅಯ್ಯೋ ವರದಕ್ಷಿಣೆ ಕೊಡ್ದಂಗೆ ಅದು ಹೆಂಗ್ರಿ ಮದುವೆ ಮಾಡಕೈತದೆ, ದಯವಿಟ್ಟು ವರದಕ್ಷಿಣೆ ತಗೊಳ್ಳಿ ಪ್ಲೀಸ್, ವರದಕ್ಷಿಣೆ ತಗೊಳ್ಳಿ ಅಂತ ನಮ್ಮ ಕೈ ಕಾಲೆಲ್ಲ ಹಿಡ್ದು ನಿಮ್ಮ ಆಸ್ತಿನೆಲ್ಲ ನನ್ನ ಮಗನ ಹೆಸ್ರಿಗೆ ಬರ್ಬಿಡ್ಬೇಕು. ನೀವು ಬೀದಿಲಿ ಭಿಕ್ಷೆ ಬೇಡ್ಕೊಂಡು ನಿಂತರೂ ಪರವಾಗಿಲ್ಲ, ಗಂಡು ಹುಡ್ಸಿರೋದು ನಾನ್ ತಾನೇ, ಇದೇ ತಾನೇ ಕರೆಕ್ಟ್. ಚಿಕ್ಕ ವಯಸ್ಸಿಂದನೂ ನನ್ನ ಮಗ ನನ್ನ ಮಾತನ್ನೇ ಕೇಳಕ್ಕಿಲ್ಲ. ಆದ್ರೆ ನಿನ್ ಮದ್ವೆ ಆಗಿ ಬಂದ್ಮೇಲೆ ಏನಾದ್ರು ನನ್ನ ಮಗ ನನ್ನ ಮಾತು ಕೇಳಲಿಲ್ಲ ಅಂತ ಅನ್ಕೋ ರೇ, ಏನ್ರಿ ಇದು ಜಯ ಸುಶೀಲಾ ಇವಳು ಬಂದ್ಬಿಟ್ಟು ನನ್ನ ಮಗನ್ನ ಬದಲಾಯಿಸ್ಬಿಟ್ಟು ಕಳ್ರಿ, ಇವಳು ಅಂತವಳು ಇವಳು ಇಂಥವಳು ಅಂತ ಫುಲ್ಲಾಗಿ ನಿನ್ ಬಗ್ಗೆ ಚಾಡಿ ಚುಸ್ತೀನಿ. ಆಗೊಂಥರ ಮಜಾ ಸಿಗ್ತದೆ ನನಗೆ. ನಿಮ್ಮನೆ ಫಂಕ್ಷನ್ಗೆ ನಾನು ಮಾರಾಣಿ ಹಂಗೆ ಅರ್ಧ ಗಂಟೆ ಲೇಟಾಗಿ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀನಿ. ಆದ್ರೆ ನಮ್ಮನೆ ಫಂಕ್ಷನ್ಗಳೆಲ್ಲ ನೀನು ನಿಮ್ಮ ಮನೆಯವರೆಲ್ಲ ನಿಮ್ಮನೆ ಫಂಕ್ಷನ್ ಅನ್ಕೊಂಡು ಬೇಗ ಬಂದು ನಾಯಿ ಥರ ಕೆಲಸ ಮಾಡಬೇಕು, ಗೊತ್ತಾಯ್ತಾ. ನಿಜ ಹೇಳ್ಬೇಕಂದ್ರೆ ನನ್ನ ಮಗನ ಮುಸುಡಿಯ ನೀವು ಒಬ್ಬರೇ ಒಪ್ಕೊಂಡಿದ್ದು. ಆದರೆ ನಾನು ಮಾತ್ರ ಅಯ್ಯೋ ಅಂಥ ಸಂಬಂಧ ಬಂದಿತ್ತಲ್ಲ, ಇಂಥ ಸಂಬಂಧ ಬಂದಿತ್ತಲ್ಲ, ಅಂಬಾನಿ ಮನೆ ಸಂಬಂಧ ಬಂದಿತ್ತು, ಆದರೆ ನಾನು ಮಾತ್ರ ನಿನ್ನನ್ನು ನಮ್ಮ ಮನೆಗೆ ತುಂಬಿಸ್ಕೊಂಡೆ ಕಣವ ಅಂತೀನಿ. ನೀನೇನೋ ಭಿಕ್ಷೆ ಬೇಡ್ಕೊಂಡು ಬೀದಿಲಿ ಬಿಕಾರಿ ನಿಂತಂಗೆ ನಿಂತಿದೆ, ನನ್ನ ಮಗ ಸಿಗ್ಲಿಲ್ಲ ಅಂದರೆ ನಿನ್ಗೆ ಯಾರು ಬಾಳೆ ಕೊಡ್ತಿರ್ಲಿಲ್ಲ ಅಂತ ಬಿಲ್ಡಪ್ ತಗೋತಾ ಇರ್ತೀನಿ. ಮಜಾ ಏನು ಗೊತ್ತಾ, ನನಗೆ ಬೋರ್ ಆದಾಗೆಲ್ಲ ನನ್ನ ಮಗನಿಗೆ ನಿನ್ನ ಬಗ್ಗೆ ಚಾಡಿ ಚುಚ್ಚಿ ಚುಚ್ಚಿ ನಿಮ್ಮಿಬ್ರು ಮಧ್ಯೆ ಜಗಳ ತಂದ್ಬಿಡ್ತೀನಿ. ಇದು ನಿನಗೆ ಗೊತ್ತಿದ್ರು ಸುಮ್ಮನೆ ಇರಬೇಕು, ಎಲ್ಲರ ಹತ್ರನೂ ನಮ್ಮ ಅತ್ತೆನೇ ನಮ್ಮ ಅಮ್ಮ ಅನ್ಕೊಂಡು ತಿರ್ಗಾ ಆಡಬೇಕು, ಆಯ್ತಾ. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ